ಬಾಬಾ ಸಾಹೇಬ್ ಅಂಬೇಡ್ಕರ್, ತಥಾಗತ ಗೌತಮ ಬುದ್ಧ ಅವರ ವೈಚಾರಿಕ ವಿಚಾರಗಳನ್ನ ಇವತ್ತು ಇಡೀ ರಾಜ್ಯದಾದ್ಯಂತ ಸಾರೋದ್ರ ಮೂಲಕ ಮನೆ ಮನೆಗೆ ಮನಕ್ಕೆ ಹುಟ್ಟಿಸೋ ಮೂಲಕ ಇಡೀ ರಾಜ್ಯದಾದ್ಯಂತ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ದಕ್ಷಿಣದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಒಂದು ಸಂವಿಧಾನ ಜಾಗೃತಿ ಆಂದೋಲನ ಮತ್ತು ಶಿಕ್ಷಣ ಜಾಗೃತಿ ಆಂದೋಲನ ಮತ್ತು ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿದ್ದೀವಿ. ಈ ಒಂದು ಅದ್ಭುತ ಅತ್ಯಂತ ಐತಿಹಾಸಿಕ ಸಂದರ್ಭದಲ್ಲಿ ನಾವು ಏಪ್ರಿಲ್ 14ರಿಂದ ಹಿಡಿದು ಏಪ್ರಿಲ್ 14, 2014 ಹಿಡಿದು ಮುಂದಿನ 14 ಏಪ್ರಿಲ್ 2017 ಇದೇ ರೀತಿ 1 ವರ್ಷಗಳ ಕಾಲ ಸಂವಿಧಾನ ಆಂದೋಲನ, ಮತ ಜಾಗೃತಿ ಮತ್ತು ಶಿಕ್ಷಣ ಜಾಗೃತಿ ಆಂದೋಲನ ಹಳ್ಳಿಗಳಲ್ಲಿ ಮಾಡ್ತೇವೆ. ಈಗಾಗಲೇ ಅನೇಕ ಕಡೆ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮಲ್ಲೂ ಕೂಡ ಬೆಳೆಗಳಲ್ಲಿ ಒಳ್ಳೆಯ ಕಾರ್ಯಕ್ರಮನ ಅಲ್ಲಿ ಮಾಡಿದ್ವಿ. ಇದು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಬಡಾವಣೆಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಈ ಒಂದು ಸಂವಿಧಾನದ ಆಂದೋಲನ ನಡೆಯುವ ಕಾರ್ಯಕ್ರಮನ ನಾವು ನಿರಂತರವಾಗಿ ಮಾಡ್ತೇವೆ. ಸಂವಿಧಾನ ಯಾರ್ಯಾರ ಸಂವಿಧಾನದ ಸವಲತ್ತನ್ನ ಪಡ್ಕೊಂತ ಇದ್ದಾರೆ, ಸಂವಿಧಾನದ ಅಡಿಯಲ್ಲಿ ರಕ್ಷಣೆಯನ್ನ ಪಡ್ಕೊಂತ ಇದ್ದಾರೆ, ಅವ್ರು ಯಾರಿಗೂ ಕೂಡ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಸಂವಿಧಾನ ಗೊತ್ತಾಗಬೇಕಂದ್ರೆ ಭಾರತ ದೇಶದ ಅವ್ರಿಗೆ ಭಾರತ ದೇಶ ಅರ್ಥ ಆಗಬೇಕು. ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅರ್ಥ ಆದರೆ, ಅಸ್ಪೃಶ್ಯತೆ ಅರ್ಥ ಆದರೆ, ಇಲ್ಲಿರ್ತಕ್ಕಂಥ ಜಾತಿ ಧರ್ಮ ಅರ್ಥ ಆದರೆ ಸಂವಿಧಾನ ಅರ್ಥ. ಎಷ್ಟೋ ಭಾರತದಲ್ಲಿರ್ತಕ್ಕಂಥ ನ್ಯಾಯಾಧೀಶಗಳಿಗೆ, ಬಹುದೊಡ್ಡ ವಿದ್ವಾನ್ ಪಂಡಿತರಾದಂಥ ನ್ಯಾಯಾಧೀಶರಿಗೆ, ಪಂಡಿತರಾದಂಥ ಮಹಾ ನ್ಯಾಯವಾದಿಗಳಿಗೆ, ಅನೇಕ ತಜ್ಞರಿಗೆ, ವಿಜ್ಞಾನಿಗಳಿಗೆ, IAS, IPS, IRS ಹೋಗ್ತಕ್ಕಂಥ ಮಹಾ ವಿದ್ಯಾವಂತರಿಗೆ ಸಂವಿಧಾನ ಅರ್ಥ ಆಗಿದೆ. ಸಂವಿಧಾನ ಅರ್ಥ ಆಗಬೇಕಂದ್ರೆ ಭಾರತ ದೇಶದ ಗತವೈಭವಗಳು ಅರ್ಥ ಆಗಬೇಕು, ಇವತ್ತಿನ ಪರಿಸ್ಥಿತಿಗಳು ಅರ್ಥ ಆಗಬೇಕಾಗಿದೆ. ಅಸ್ಪೃಶ್ಯತೆಯಲ್ಲಿ, ಅಸ್ಪೃಶ್ಯತೆ ಅನುಭವದಲ್ಲಿ ನಾನು ಹುಟ್ಟಿದ್ರೆ, ಈ ದೇಶದಲ್ಲಿ ಬಡತನದಲ್ಲಿ ಹುಟ್ಟಿದ್ರೆ, ಈ ದೇಶದಲ್ಲಿ ಒಬ್ಬ ದೇವದಾಸಿ ಮಗ ಹುಟ್ಟಿದ್ರೆ, ಈ ದೇಶದಲ್ಲಿ ಒಬ್ಬ ಚಾಮರ ಹುಟ್ಟಿದ್ರೆ, ಒಬ್ಬ ಮೋಚಿಯ ಹುಟ್ಟಿದ್ರೆ, ಕನಿಷ್ಠ ರೈತ ಹುಟ್ಟಿದ್ರೆ ಸಂವಿಧಾನ ಅರ್ಥ ಆಗ್ತದೆ. ಸಂವಿಧಾನ ಒಂದು ದೊಡ್ಡ ಮಹಾಗ್ರಂಥ. ಸಂವಿಧಾನ ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತ ಏನಾದರೂ ಒಂದು ದೇಶದ ಸಂವಿಧಾನ ಹೇಳಿದೆ ಅದು ಭಾರತ ದೇಶದ ಸಂವಿಧಾನ, ಅದು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನವನ್ನ ಅರ್ಥ ಮಾಡಬೇಕಾಗಿದೆ. ಈ ಸಂವಿಧಾನ ಬರೋದು ಮೊದಲು 1950 ಅಂದ್ರೆ 75 ವರ್ಷಗಳ ಮೊದಲು ಈ ದೇಶದಲ್ಲಿ ಮನು ಸಂವಿಧಾನ ಇತ್ತು. ಮನು ಸಂವಿಧಾನ ಏನ್ ಹೇಳ್ತಾ ಇತ್ತು? ಮಹಿಳೆಯರು ಗಂಡ ಸತ್ತು ಕೂಡಲೇ ಚಿತೆಗೆ ಹೋಗ್ಬೇಕು, ಅಂದ್ರೆ ಬೆಂಕಿ ಆಹುತಿ ಆಗಬೇಕಾಗಿತ್ತು. ಆದರೆ 75 ವರ್ಷದಲ್ಲಿ ಎಷ್ಟು ಲಕ್ಷ ಹೆಣ್ಮಕ್ಳು, ವಿಧವೆಯರು ಗಂಡ ಸತ್ತು ಬೆಂಕಿಗೆ ಹೋಗ್ಬೇಕಾಗಿತ್ತು, ಎಷ್ಟು ಜನ ಸಾಯಬೇಕಾಗಿತ್ತು ಅಂತ ಅದನ್ನ ಸಂವಿಧಾನ ತಪ್ಪಿಸಿದೆ. ಅಂದ್ರೆ ಸತಿ ಪದ್ಧತಿಯನ್ನ ನಿಷೇಧ ಮಾಡಿದೆ ಸಂವಿಧಾನದಲ್ಲಿ. ಮಹಿಳೆಯರು ಗೃಹ ಪದ್ಧತಿಯಲ್ಲಿರಬೇಕು, ಅವ್ರು ಓದಬಾರ್ದು, ಬರಿಬಾರ್ದು, ಗಂಡಸಿಗೆ ಗುಲಾಮರಾಗಿರಬೇಕು ಅಂತ ಪುರುಷ ಪ್ರಧಾನ ಸಮಾಜವನ್ನ ಸಾವಿರಾರು ವರ್ಷಗಳಿಂದ ಆಚರಿಸಿಕೊಂಡಿದೆ. ಮಹಿಳೆಯರು ಕೂಡ ಸಮಾನರು,
ಪುರುಷ ಭೇದ, ಲಿಂಗ ಭೇದ ಇಲ್ಲ ಅಂತೇಳಿ ಸಂವಿಧಾನದಲ್ಲಿ ಹೇಳಿದೆ. ಬಾಬಾ ಸಾಹೇಬ್ ಹೇಳ್ತಾರೆ ಸಂವಿಧಾನದಲ್ಲಿ ಸ್ತ್ರೀಗೆ, ತಾಯಿಗೆ, ಏನೇ ದೇಶದ ತಾಯಿ ಸ್ತ್ರೀಗೆ ಅತ್ಯಂತ ಹೆಚ್ಚಿನ ರಕ್ಷಣೆ, ಹೆಚ್ಚಿನ ಗೌರವವನ್ನು ಕೊಟ್ಟಿದೆ ಅಂತಂದ್ರೆ ಅದು ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ. ವರದಕ್ಷಿಣೆ ಪದ್ಧತಿ ನಿಷೇಧ ಮಾಡಿದೆ, ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮಾಡಿದೆ, ದೇವದಾಸಿಕೆ ಪದ್ಧತಿ ನಿಷೇಧ ಮಾಡಿದೆ, ಚೀತ ಪದ್ಧತಿ ನಿಷೇಧ ಮಾಡಿದೆ, ಅಸ್ಪೃಶ್ಯತೆ ಆಚರಣೆ ನಿಷೇಧ ಮಾಡಿದೆ. ಈ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಮುಸ್ಲಿಮರಿಗೂ ಕೂಡ ಅನೇಕ ಹಕ್ಕುಗಳನ್ನ, ಅವರು ಸ್ವಂತ ಶಾಲೆಗಳನ್ನ, ಅವರು ಧರ್ಮವನ್ನ ಸ್ವಂತ ಆಚರಿಸೋದಕ್ಕೆ ಸಂವಿಧಾನ ಕಾಲಂ 25 ಪ್ರಕಾರ 30ರವರೆಗೂ ಅವರಿಗೆ ಅನೇಕ ಹಕ್ಕುಗಳನ್ನ, ರಕ್ಷಣೆಯನ್ನ ಸಂವಿಧಾನದಲ್ಲಿ ಕೊಟ್ಟಿದೆ. ಭಾರತದ ಸಂವಿಧಾನ ಅತ್ಯಂತ ಉತ್ಕೃಷ್ಟವಾದಂತಹ ಬಹುದೊಡ್ಡ, ಇಡೀ ಜಗತ್ತಿನಲ್ಲಿ 195 ಸ್ವತಂತ್ರ ದೇಶಗಳಿವೆ ಜಗತ್ತಲ್ಲಿ. ಆದರೆ 195 ದೇಶಗಳಲ್ಲೂ ಒಂದು ಉತ್ಕೃಷ್ಟವಾದಂತಹ, ಒಂದು ಮಾನವೀಯದಂತಹ, ಎಲ್ಲರೂ ಕೂಡ ಲಿಂಗಭೇದ, ಜಾತಿ ಭೇದ, ವರ್ಣಭೇದ, ವರ್ಗಭೇದ ಎಲ್ಲವನ್ನೂ ನಿಷೇಧ ಮಾಡಿ ಎಲ್ಲರೂ ಒಂದೇ, ಒಬ್ಬ ವ್ಯಕ್ತಿಗೆ ಒಂದು ಓಟು, ಒಂದು ಮತ, ಒಂದು ಗೌರವ, ಒಮ್ಮೆ ಒಂದು ಓಟ್, ಒಂದೇ. ಈ ತರದ ಒಂದು ಮಾನವೀಯ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ನೆನಪಬೇಕಾಗಿದೆ. ನಾವು ಯಾರ್ಯಾರು ಮೀಸಲಾತಿ ತಗೊಂತಾರೆ, ಯಾರ್ಯಾರು ರಕ್ಷಣೆಯನ್ನು ತಗೊಂತಾರೆ, ಅವ್ರ ಮನೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ. ಅವ್ರು ಮಾಡುವಂತ ಎಲ್ಲರ ಸಂಘಗಳನ್ನ ಮಾಡ್ಕೋಬಹುದು, ವಾಕ್ ಸ್ವತಂತ್ರ, ಬಹಿರಂಗ ಸಭೆಗಳನ್ನು ಮಾತಾಡಬಹುದು, ನಿಮ್ಮ ಹಕ್ಕುಗಳನ್ನು ಮಂಡಿಸಬಹುದು ಅಂತೇಳಿ ಸಂವಿಧಾನ ಕಾಲಂ 19ರಲ್ಲಿ ಅನೇಕ ಸರ್ಕಾರಗಳನ್ನು ಹೇಳಿ ಎಲ್ಲರಿಗೂ ಹಕ್ಕುಗಳನ್ನು ಕೊಟ್ಟಿದೆ. ಯಾರ್ಯಾರು ಸಂಘ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ, ಅನೇಕ ಜಾತಿಗಳು ಜಾತಿ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಜಯಂತಿಯನ್ನ ಮಾಡಲ್ಲ. ಅಂಬೇಡ್ಕರ್ ಫೋಟೋಗಳನ್ನ ಅವ್ರ ಬ್ಯಾನರ್ನಲ್ಲಿ ಹಾಕಲ್ಲ, ಅಂಬೇಡ್ಕರ್ ನಾವು ಮನೆಗಳಲ್ಲಿ ಫೋಟೋ ಇಟ್ಕಲ್ಲ. ಇಂಥ ಒಂದು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಪ್ರಸ್ತುತ ಅನ್ನೋ ಮಾತನ್ನ ಹೇಳಿ ನಾವು ಸಂವಿಧಾನ ಜಾಗೃತಿ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಸಂವಿಧಾನ ಇದ್ದ ಹೋಗಿದ್ರೆ ಈ ದೇಶ 100 ಬಾರಿ ಯುದ್ಧ ಆಗಿದೆ. ದೇಶದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಭಾರತದ ಮೇಲೆ ದಾಳಿ ಮಾಡಿರ್ತದೆ. ಇತಿಹಾಸ ಕೊಡ್ತದೆ ನೋಡಿ. ಗೋಲ್ಡನ್ ಪೇಜ್ ಆಫ್ ಹಿಸ್ಟ್ರಿ ಅಂತ ಪಾಠ ಮಾಡ್ತಾರೆ ಪ್ರೊಫೆಸರ್ಗಳು. ಸ್ವಲ್ಪ ಗೋಲ್ಡನ್ ಪೇಜ್ ತೆಗೆದು ನೋಡಿ. ಈ ದೇಶದಲ್ಲಿ ಎಲ್ಲರೂ ಯುದ್ಧ ಮಾಡಿ ಇಲ್ಲಿ ಈ ದೇಶದಲ್ಲಿ ಸಂಪನ್ಮೂಲವನ್ನು ಲೂಟಿ ಮಾಡಿದ್ದಾರೆ. 563 ದೇಶಗಳಾಗ ಹೋಗಿತ್ತು ಭಾರತ. ಎಲ್ಲ ರಾಜಕಾರಣ ಇವನ್ನೆಲ್ಲರೂ ಕೂಡ ರಾಜಕಾಲ ರಿಟೈನ್ ಮಾಡಿ ಸಾರ್ವಭೌಮ ಒಕ್ಕೂಟ ವ್ಯವಸ್ಥೆಯನ್ನ ಮಾಡಿ ಧರ್ಮದ ನಿರಪೇಕ್ಷೆ, ಧರ್ಮ ರಹಿತ, ಜಾತಿ ರಹಿತ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಭಾರತೀಯರು ಅಂತೇಳಿ ಸಂವಿಧಾನ ಕಾಲಂ 51ರಲ್ಲಿ ಕರ್ತವ್ಯಗಳನ್ನು ಇಟ್ಟು ನಾವೆಲ್ಲರೂ ಕೂಡ ದೇಶಕ್ಕೋಸ್ಕರ ಒಟ್ಟಾಗಬೇಕು ಅಂತ ಹೇಳುವಂತ ಯಾರಾದ್ರೂ ಇದ್ರೆ ಅದು ಭಾರತದ ಭಾಗ್ಯವಿಧಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರನ್ನ ಎಲ್ಲರೂ ಪ್ರೀತಿಸಬೇಕಲ್ಲ. ಈಗ ಎಷ್ಟಿದ್ದಾಗಿರೋದು, ಎಷ್ಟು ಜನ ಸತ್ತಿರೋರು ಈ ದೇಶನ ಬ್ರಿಟಿಷ್ನವರಿಂದ 200 ವರ್ಷ ಬ್ರಿಟಿಷ್ನವರು ಆಳಿದ್ರು. ಅದಕ್ಕಿಂತ 3 ಜನ ಬ್ರಿಟಿಷ್ನ ನವಾಬರು, ಬ್ರಿಟನ್ನರು, ಗೂಣರು, ಇಟಲಿಯನ್ನರು, ಯುರೋಪಿಯನ್ನರು ಎಲ್ಲ ಈ ದೇಶ ಆಳಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಸಂವಿಧಾನ, ಈ ಸಂವಿಧಾನ ಪ್ರಸ್ತುತ ನಾವು
ಯುದ್ಧ ಬೇಡ ಬುದ್ಧ ಬೇಕು, ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ಸಂದರ್ಭವನ್ನೇ ಉಂಟಾಗ್ತಾ ಇದೆ ನಮ್ಮ ಧರ್ಮ ಬೌದ್ಧ ಧರ್ಮ. ಅದಕ್ಕೆ ಬಾಬಾ ಸಾಹೇಬರು ಮರಳಿ ಮನೆಗೆ ಅಂತ ಹೋದ್ರು. ಅಂದ್ರೆ ನನ್ನ ಧರ್ಮಕ್ಕೆ ನಾನು ಹೋಗ್ತೀನಿ, ನನ್ನ ಹಳೆ ಧರ್ಮ ಮರಳಿ ಮನೆಗೆ, ಏನು ಹೊಸದಾಗಿ ಬೌದ್ಧ ಧರ್ಮಕ್ಕೆ ಹೋಗಿತ್ತಲ್ಲ, ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ಮರಳಿ ಮನೆಗೆ ಅಂತ ಹೋದ್ರು. ಬುದ್ಧನ ನನ್ನ ಗುರು, ಬುದ್ಧನನ್ನ ಕಬೀರರು ನನ್ನ ಗುರು ಇಲ್ಲ. ಅವರ ವಿಚಾರಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಸಂವಿಧಾನ ಬರೀಬೇಕಾದ್ರೆ 15 ಗಂಟೆಗಳ ಕಾಲ ಬಾಬಾ ಸಾಹೇಬ್ ಓದಿದ್ದಾರೆ. 27,000 ಪ್ರಶ್ನೆಗಳಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಎಂಪಿಗಳು ಕೇಳಿದಂತ ಪ್ರಶ್ನೆಗಳು, 27,000 ಪ್ರಶ್ನೆಗಳಿಗೆ ದಾಖಲೆ ಸಹಿತ ಉತ್ತರ ಹೇಳುವಂತ ಸರ್ದಾರ ಅತ್ಯಂತ ಗಣ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. 20,000 ಪುಟ್ನೋಟನ ಬರೆದಿಟ್ಟಿದ್ರು ಬಾಬಾ ಸಾಹೇಬ್. ಅವತ್ತು ಅಷ್ಟು ವಿದ್ಯಾಭ್ಯಾಸ ಮಾಡಿದಂತಹ ಮನುಷ್ಯ ಯಾರು ಕೂಡ ಇಲ್ಲ. ಈ ಜನರನ್ನ ಯೋಚನೆ ಮಾಡೋದಕ್ಕೆ ಅಸ್ಪೃಶ್ಯರನ್ನ, ಮಹಿಳೆಯರನ್ನ, ಈಗಿರ್ತಕ್ಕಂಥ ಗುಲಾಮಗಿರಿಯನ್ನ ನಾವು ವಿಮೋಚನೆ ಮಾಡ್ತಾ ಹೋದ್ರೆ ನಾನು ತುಪಾಕಿಯಿಂದ ನಾನೇ ಸುಟ್ಟು ಸಾಹಿತ್ಯ ಅಂತ ಶಬ್ದ ಮಾಡಿದ್ರು ಬಾಬಾ ಸಾಹೇಬ್. ಅಷ್ಟು ಕಠಿಣ ನಿರ್ಧಾರವನ್ನು ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಮಕ್ಕಳು ಸತ್ತೋಗ್ತಾರೆ. ನಿಮ್ಮನ್ನ ಯೋಚನೆ ಮಾಡಕ್ಕೆ, ಓದೋದಕ್ಕೆ ಹೋದಾಗ ಹೆಂಡತಿ ಸತ್ತೋಗ್ತಾರೆ, ತಂದೆ ಸತ್ತೋಗ್ತಾರೆ, ಎಲ್ಲರನ್ನು ಬೆಳಕಂತಾರೆ ಬಾಬಾ ಸಾಹೇಬ್. ಅವರು ಗುರುಗಳಿಗೆ ಹೇಳ್ತಾರೆ, ನನ್ನ ಜೀವನ ಸತ್ಯ ಆಯಿತು, ಏಕಿತ್ತು ಅಂತ ಅವ್ರು ಹೇಳ್ತಾರೆ, ಈ ದೇಶನೇ ನಿನ್ನ ಕುಟುಂಬ, ಈ ದೇಶಕ್ಕೋಸ್ಕರ ಸಾಧನೆ ಮಾಡೋದು ಬಾಬಾ ಸಾಹೇಬ್ರೆ, ನೀವು ಬದುಕಿರೋ ದೀರ್ಘಕಾಲ. ಕೊನೆಯ ಕ್ಷಣದವರವರು ಅವರು ಸಾಯುವಾಗ ಬುದ್ಧನ ಪುಸ್ತಕವನ್ನು ಎದೆ ಮೇಲೆ ಇಟ್ಕೊಂಡು ಮುದ್ದಾಯಿಸಿದ ತಮ್ಮ ಪ್ರಸ್ತಾವನೆಯನ್ನ, ಅದಕ್ಕೆ ಮುನ್ನುಡಿಯನ್ನು ಬರೆದು ಬಾಬಾ ಸಾಹೇಬ್ ಬುದ್ಧನ ಪುಸ್ತಕ ಹೇಳ್ಕೊಂತೀವಿ. ಯಾರಾದರೂ ಕೊನೆಯ ಕ್ಷಣದವರೆಗೂ ಓದಂತಹ ಒಬ್ಬ ಅತ್ಯಂತ ವಿದ್ಯಾವಂತ, ವಿದ್ಯಾಸೇನಿ, ವಿದ್ಯಾಶಿಕ್ಷಣ, ತಾರ್ಕಿಕವಾಗಿ ಅತ್ಯಂತ ತಾಳ್ಮೆಯಿಂದ ಮನೆಯವರೆಗೂ ಓದ್ದಂತಹ ಒಬ್ಬ ಮಹಾಜ್ಞಾನಿ ಯಾರಾದ್ರೂ ಇದ್ರೆ ಈ ನೆಲದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸ್ವಾರ್ಥಕ್ಕೋಸ್ಕರ ಅಲ್ಲ, ಹಣ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನವಾಬರು ನೀವು ಜನರನ್ನು ನಾವು ಹಣ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ, ನಿಮಗೂ ಏನ್ ಬೇಕು ಮಾಡ್ತೀನಿ ಅಂತ ನಾನು ಇಸ್ಲಾಂ ಧರ್ಮಕ್ಕೆ ಹೋಗಿ ಕ್ರೈಸ್ತರು ಬೇರೆ ಬೇರೆ ದೇಶಗಳು ನಿಮ್ಮ ರಾಜ್ಯಪಾಲ ಮಾಡ್ತೀವಿ, ರಾಷ್ಟ್ರ ಮಾಡ್ತೀವಿ, ಪ್ರಧಾನಿ ಮಾಡ್ತೀವಿ. ಬಾಬಾ ಸಾಹೇಬ್ ಹೋಗಲಿಲ್ಲ. ಅವರು ಮನಸ್ಸು ಮಾಡಿದ್ರೆ ದೇಶದ ರಾಷ್ಟ್ರಪತಿ ಆಗ್ಬೋದಾಯ್ತು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗ್ಬೋದಾಯ್ತು, ಎಲ್ಲ ಹುದ್ದೆಗಳನ್ನು ಅಲಂಕರಿಸಬಹುದಾಯ್ತು, ಪ್ರಧಾನಿ ಆಗ್ಬೋದಾಯ್ತು. ಆದ್ರೆ ಬಾಬಾ ಸಾಹೇಬ್ ಅವರ ಹಠ ಈ ಶೋಷಿತರನ್ನ, ಈ ದೇಶವನ್ನು ವಿಮೋಚನೆ ಮಾಡ್ತೀವಿ ಅನ್ನೋಂಥ ದೊಡ್ಡ ಹಠದಿಂದ ಬಾಬಾ ಸಾಹೇಬ್ ದೇಶವನ್ನ ಕಟ್ಟಿದ್ದಾರೆ. ಆದ್ದರಿಂದ ಈ ದೇಶದ ಪ್ರೇಮಿ, ಈ ದೇಶದ ಭಾರತದ ಭಾಗ್ಯವಿಧಾನ ಅಂತ ಮತ್ತೊಂದ್ಸಾರಿ ಹೇಳಲಿಕ್ಕೆ ಪಡ್ತೀನಿ. ಆ ಕಾರಣ ಈ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ. ನಾವು ಈ ಸಂವಿಧಾನವನ್ನು ಉಳಿಸ್ಕೊಂತ ಹೋದ್ರೆ ಶೂದ್ರರಿಗೆ ಶಿಕ್ಷಣ ಇರಲಿಲ್ಲ. ಶೂದ್ರರನ್ನು ಲಿಂಗಾಯತರು ಶೂದ್ರರು ಬರ್ತಾರೆ, ಗೌಡರು ಶೂದ್ರರು ಬರ್ತಾರೆ, ರೆಡ್ಡಿ ಶೂದ್ರರು ಬರ್ತಾರೆ. ಅದು ಕೆಳಗಿಂದ ಎಲ್ಲ ಜಾತಿಗಳಿಗೆ ಶಿಕ್ಷಣ ಇರಲಿಲ್ಲ. 75 ವರ್ಷಗಳಿಂದ ಶಿಕ್ಷಣ ಸರಿಯಾಗಿ ಪ್ರಾರಂಭ ಆಗಿದೆ. 1908ರಲ್ಲಿ ಸಾಲು ಮಹಾರಾಜರು, ನಾಲ್ವಡಿ ಕೃಷ್ಣರಾಜರು ಸ್ಟಾರ್ಟ್ ಮಾಡಿದ್ರು. 124 ವರ್ಷ ಆಯಿತು. ಅದು 75 ವರ್ಷದ ಸಂವಿಧಾನಬದ್ಧವಾಗಿ ಉದ್ಯೋಗ ಹೋಗುವಂಥದ್ದು, ಮಹಿಳೆಯರು ಉದ್ಯೋಗ ಹೋಗುವಂಥದ್ದು, ಶಿಕ್ಷಣ ಕಲಿಯುವಂಥದ್ದು ಅಲ್ಪ ಸಮಯದಿಂದ ಆಗಿದೆ. ಅದರಿಂದ ನಮ್ಮನ್ನೆಲ್ಲ ಪ್ರಾಣಿ ತರ ನೋಡ್ತಾ ಇದ್ರು. ಭೂ ರಾಜ್ಯ ಹೊಸಬೇಕಾಗಿತ್ತು. ಮಶಾಣದಲ್ಲಿ ಎಣದ ಬೊಕ್ಕಿನಲ್ಲಿ ಊಟ ಮಾಡಬೇಕಾಗಿತ್ತು, ಎಣದ ಬಟ್ಟೆಗಳನ್ನು ತೊಟ್ಟಬೇಕಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಅವ್ರ ಮೇಲೆ ಬೀಳುವಂತ ಸಂದರ್ಭದಲ್ಲಿ ಊರಿ ಮಾಡಬೇಕಾಗಿತ್ತು. ಇಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಕೂಡ, ಬೌದ್ಧರು ಕೂಡ, ಬೇರೆ ಬೇರೆ ದೇಶದಲ್ಲಿ ಕೂಡ ರಕ್ಷಣೆಯನ್ನು ಕೊಡೋದ್ರ ಮೂಲಕ ಬರೀ ಮನುಷ್ಯರಿಗೆಲ್ಲ ಎಲ್ಲ ಜೀವಚಾರ ಪ್ರಾಣಿಗಳು
ಎಲ್ಲ ಸಸ್ಯ ಸಂಕುಲಗಳು ಎಲ್ಲಕ್ಕೂ ರಕ್ಷಣೆ ನೀಡಿದ್ದಾರೆ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ. ಭೂಮಿ, ಕಾಡು, ಮೇಡು, ಅರಣ್ಯ, ನದಿ, ಮನುಷ್ಯ ಎಲ್ಲ ಜೀವಚರ ಪ್ರಾಣಿಗೂ ರಕ್ಷಣೆಯನ್ನ ಮತ್ತೆ ಅವಕ್ಕೆ ಮೂಲಭೂತ ಹಕ್ಕುಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅದು ಭಾರತದ ಸಂವಿಧಾನ. ಅದಕ್ಕೆ ಭಾರತದ ಸಂವಿಧಾನ ಜಗತ್ತಿನ ಅನೇಕ ತಜ್ಞರು ಅತ್ಯಂತ ಉತ್ಕೃಷ್ಟ ಮಾನವೀಯ ಒಂದು ಸಂವಿಧಾನ ಅಂತ ಹೇಳಿ ಆಡಿ ಹೊಗಳಿದ್ದಾರೆ. ಅಂತ ಸಂವಿಧಾನ ಉಳಿಸ್ಕೋಬೇಕಲ್ಲ ನಾವು. ಸಂವಿಧಾನ ತಿದ್ದಿ ಈಗಾಗಲೇ ಅನೇಕ ಕಾನೂನುಗಳನ್ನು ಖರಾಬ್ ಮಾಡಿಟ್ಟಿದ್ದಾರೆ. ಒಂದೊಂದೇ ಎಳೆಯದ ಕಿತ್ತು ಮರದ ಕೊಡುವುದಂಗೆ, ಒಂದೊಂದೇ ಗರಿಗೆಯನ್ನು ಕಿತ್ತು ಒಂದು ಅಕ್ಕಿ ಗರಿಯನ್ನು ಒಂದೊಂದೇ ಕಿತ್ತರೆ ಉಳಿತಲ್ಲ. ಆ ತರ ಸಂವಿಧಾನ ಒಂದೊಂದೇ ಕಾಲ ಕಿತ್ತಾಕಿದ್ದಾರೆ. ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೋಗ್ಬಿಟ್ಟಿದೆ. ಸಂವಿಧಾನ ಪರಾಮರ್ಶೆ ಮಾಡ್ತೀವಿ ಅಂತ ಹೋಗಿಲ್ಲ. 2000 ಇಸ್ವಿನಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಪ್ರಬಲವಾದ ಹೋರಾಟ ಮಾಡಿದ್ವಿ. ನಮ್ಮ ಸಂಘಟನೆಯಿಂದ ಬೆಂಗಳೂರಲ್ಲಿ ರಾಜಭವನದ ಮುಂದೆ 100 ತಮಟೆ ಮೂಲಕ ಬಹುದೊಡ್ಡ ಹೋರಾಟ ಮಾಡಿದ್ವಿ. ಲಾಠಿ ಚಾರ್ಜ್ ಆಯ್ತು ನಮ್ಮ ಮೇಲೆ. ನನಗೂ ಕೂಡ ಕಾಲು ಇತ್ತು. ನನ್ನ ಸಹೋದರ ಹೋರಾಟಗಾರ ಕೋಗಿಲು ನಾಗರಾಜ ಆಟೋದೇ ತೀರೋಗಿಲ್ಲ ಲಾಠಿ ಚಾರ್ಜ್. ನಾಡಗೌಡ ಆಯೋಗ ಪಡೆಯಿತು. ನಾಡಗೌಡ ಆಯೋಗ ಪಡೆಯಿತು. ಆಯೋಗ 2 ವರ್ಷ ಸ್ಟೇಟ್ಮೆಂಟ್ ಮಾಡಿದೆ. ಇಡೀ ದೇಶದಲ್ಲೇ ಒಂದು ಬಗೆ ಇತ್ತು. ದಯವಿಟ್ಟು ಸಂವಿಧಾನ ಪರಾಮರ್ಶೆ ಮಾಡೋದು. ಇಷ್ಟು ಹಿಂಗೆ ಹೋರಾಟ ಮಾಡಿ ಹೋಗಿದ್ದೀವಿ ನಾವು. ನೀವು ಕೂಡ ಸಂವಿಧಾನ ಉಳಿಸೋದಕ್ಕೆ ಹೋರಾಟ ಮಾಡ್ಕೊಂಡ್ರೆ ದೇಶ ಉಳಿತದೆ, ಈ ದೇಶದ ರಕ್ಷಣೆ ಉಳಿತದೆ. ಇಲ್ಲಾಂದ್ರೆ ಶಿಲಾಯುಗ ತಡೆ ಬಿಟ್ಕೊಳ್ತಾರೆ, ಶಿಲಾಯುಗ ತಡೆ ಬಿಡ್ತಾರೆ. ಆ ಕಾರಣದಿಂದ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು. ಸಂವಿಧಾನ ಏನು ಹೇಳ್ತದೆ ಅನ್ನೋದನ್ನ ನಾವು ಇಡೀ ಜನಕ್ಕೆ ಸಾರಬೇಕಾಗಿದೆ. ನೋಡಿ, ಇವತ್ತು ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಸಂವಿಧಾನ ಇದ್ರೂ ಕೂಡ ಮೂಲ ಸಂವಿಧಾನದ ಹಕ್ಕುಗಳು